ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿದಿನ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತಹ ಪ್ರೀತಿಯುಳ್ಳ ಎಲ್ಲ ದೇವರ ಮಕ್ಕಳೇ, ದೇವರು ಇದನ್ನ ಮಟ್ಟಿಗೆ ವಿಶೇಷವಾದ ರೀತಿಯಲ್ಲಿ ಆತನು ಹೀಗೆ ಮಾತನಾಡ್ತಾ ಇದ್ದಾರೆ. ಗಲಾತ್ಯ 5ನೇ ಅಧ್ಯಾಯ 22ನೇ ವಚನ. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ದೇವರಿಗೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ದೇವರು ವಿಶೇಷವಾದ ರೀತಿಯಲ್ಲಿ ಆತನ ಮಟ್ಟಿಗೆ ಫಲಗಳ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಹೌದು, ನಾವು ನೋಡುವಾಗ ಒಬ್ಬ ರೈತನು ಭೂಮಿಗೆ ಹಾಕುವಂತಹ ಬೀಜವನ್ನ, ಕಾಯಿಗಳನ್ನ ಆತನು ಹಾಕುವಾಗ ಮುಂದಿನ ದಿನಮಾನಗಳಲ್ಲಿ ಆತನು ಅದು ಬಿಡುವಂತ ಪಲ್ಯವನ್ನು ಅಥವಾ ಕಾಳುಗಳನ್ನು ಅಥವಾ ಅದರ ಫಲವನ್ನ ಆತನು ಎದುರು ನೋಡ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಈ ಕ್ರೈಸ್ತ ಜೀವಿತವನ್ನ ಜೀವಿಸ್ತಾ ಇರುವಂತ ನಮ್ಮ ಜೀವನದಲ್ಲಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ, ನಿಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಅದರ ನಿಮಿತ್ತವಾಗಿ ದೇವರು ಇಂಥ ದಯೆ, ಉಪಕಾರ ಮಾಡುವಂಥದ್ದು, ದಯೆ ತೋರಿಸುವಂಥದ್ದು, ಕ್ಷಮೆ ದಮೆಗಳನ್ನು ಮಾಡುವಂಥದ್ದು ಮತ್ತು ಮತ್ತೊಬ್ಬರಿಗೆ ದಯೆ ತೋರುವಂಥದ್ದು, ಇಂಥ ಕ್ರಿಯೆಗಳನ್ನು ಕರ್ತನಾದ ಯೇಸು ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ಬಯಸ್ತಾನೆ. ಹೌದು, ನಾವು ಪಾಪಿಗಳಾಗಿದ್ದಾಗಿಯೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಮ್ಮನ್ನು ಕರುಣಿಸಿದ ರೀತಿಯಲ್ಲಿ ಇದನ್ನು ನಾವು ಅನೇಕ ಜನ ಕರುಣಿಸಬೇಕೆಂಬುದಾಗಿ, ನಾವು ಅನೇಕ ಜನರಿಗೆ ಸಹಾಯ ಮಾಡಬೇಕೆಂಬುದಾಗಿ ಇಂಥ ಉತ್ತಮವಾದಂಥ ಫಲಗಳನ್ನ ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಜೀವನದಲ್ಲಿ ಕೂಡ ಅದನ್ನು ಬಯಸ್ತಾ ಇದ್ದಾರೆ. ಆದುದರಿಂದ ಇಂಥ ಎಲ್ಲ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಾವು ನಡೆಯುವಂತರುಗಳ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್.